ರಿಲಯನ್ಸ್ ಜಿಯೋ ಮತ್ತೊಮ್ಮೆ ದೇಶದಲ್ಲಿ ಸಂಚಲನ ಮೂಡಿಸಿದೆ. ವರ್ಷಾದ್ಯಂತ ಉಚಿತ ಡೇಟಾ ಆಫರ್ ಮೂಲಕ ಸರ್ಪ್ರೈಸ್ ಎಂಟ್ರಿ ಕೊಟ್ಟಿದ್ದ ಜಿಯೋ ಈಗ ಉಚಿತ ಫೋನ್ ಅನ್ನೇ ಗ್ರಾಹಕರಿಗೆ ನೀಡುವುದಾಗಿ ಘೋಷಿಸಿದೆ. 3 ವರ್ಷಗಳವರೆಗೆ ₹150 ಡೆಪಾಸಿಟ್ ಮಾಡಿದರೆ 4G ಫೋನ್ ಉಚಿತವಾಗಿ ಸಿಗಲಿದೆ. ಇಷ್ಟೇ ಆಗಿದ್ರೆ ಇದ್ಯಾವುದೋ ಮಾರ್ಕೆಟ್ ಗಿಮಿಕ್ ಅಂತ ಸುಮ್ಮನಾಗಬಹುದಿತ್ತು. ಆದರೆ ಮುಖೇಶ್ ಅಂಬಾನಿ ಅವರು ಈ ಫೋನ್ನಲ್ಲಿ ಹಲವು ಮಹತ್ವದ ಅಂಶಗಳನ್ನು ಅಡಕ ಮಾಡಿರುವುದರ ಬಗ್ಗೆ ಸುಳಿವು ನೀಡಿದ್ದಾರೆ. ಇನ್ನು ಈ ಫೋನ್ನ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇದು 4G ಶಕ್ತ ಫೀಚರ್ ಫೋನ್ ಆಗಿದ್ದು ಸ್ಮಾರ್ಟ್ ಫೋನ್ನಲ್ಲಿರುವ ಬಹಳಷ್ಟು ಅಂಶಗಳು ಈ ಫೀಚರ್ ಫೋನ್ನಲ್ಲಿ ಇರಲಿವೆ. ₹153 ರೀಚಾರ್ಜ್ ಮಾಡಿಸಿದರೆ ಅನ್ಲಿಮಿಟೆಡ್ ಡೇಟಾ, ಉಚಿತ ಕರೆ, SMS, ಜಿಯೋ ಟಿವಿ, ಜಿಯೋ ಮೂವಿಗಳು ಲಭ್ಯವಾಗಲಿವೆ. ಅಷ್ಟೇ ಅಲ್ಲದೆ ₹309 ರೀಚಾರ್ಜ್ ಮಾಡಿಸಿದರೆ ಇವೆಲ್ಲವುಗಳ ಜೊತೆಗೆ ಜಿಯೋ ಕೇಬಲ್ ಟಿವಿಯನ್ನು ಎಂಜಾಯ್ ಮಾಡಬಹುದಾಗಿದೆ. ಅಂದ್ರೆ ಫೋನ್ನಿಂದ ಕೇಬಲ್ ಮೂಲಕ ಟಿವಿಗೆ ಕನೆಕ್ಟ್ ಮಾಡಬಹುದು. ಇನ್ನು ಜಿಯೋದ ಎಲ್ಲ ಆಪ್ಗಳು ಇದರಲ್ಲಿರಲಿವೆ. ಜೊತೆಗೆ ಫೇಸ್ಬುಕ್ ಮೊದಲಾದ ಹಲವು ಆಪ್ಗಳನ್ನು ಕೂಡ ಒಳಗೊಂಡಿದೆ. ಆದರೆ ಈಗ ಸದ್ಯಕ್ಕೆ ವಾಟ್ಸ್ಆಪ್ ಇಲ್ಲ. 22 ಭಾರತೀಯ ಭಾಷೆಗಳಿಗೆ ಈ ಫೋನ್ನಲ್ಲಿ ಸಪೋರ್ಟ್ ಇದೆ. ವಾಯ್ಸ್ ಕಮಾಂಡ್ ಮೂಲಕವೂ ಫೋನ್ ಅನ್ನು ಆಪರೇಟ್ ಮಾಡಬಹುದಾಗಿದೆ. UPI ಮೂಲಕ ಹಣ ವಹಿವಾಟು ನಡೆಸಬಹುದಾಗಿದ್ದು ಕ್ಯಾಮೆರಾ, FM, ರೇಡಿಯೋ, ಬ್ಲೂಟೂತ್, NFC, ಡ್ಯುಯಲ್ ಸಿಮ್, ಟಾರ್ಚ್ ಇತ್ಯಾದಿ ಮಾಮೂಲಿಯ ಸೌಲಭ್ಯಗಳು ಕೂಡ ಇವೆ. ಇನ್ನು ಈ ಫೋನ್ಗಳು ಆಗಸ್ಟ್ 15ರಿಂದ ಜಿಯೋ ಫೋನ್ ಮಾರಾಟಕ್ಕೆ ಲಭ್ಯವಿರುತ್ತದೆ. ಆಗಸ್ಟ್ 24ರಿಂದ ಮುಂಗಡವಾಗಿ ಫೋನ್ ಕಾಯ್ದಿರಿಸಬಹುದಾಗಿದೆ. ಮೈ ಜಿಯೋ ಆಪ್ ಅಥವಾ ಜಿಯೋ ಸ್ಟೋರ್ಗಳಲ್ಲೂ ಮುಂಗಡ ಬುಕ್ಕಿಂಗ್ ಸೌಲಭ್ಯವಿದೆ. ಅಡ್ವಾನ್ಸ್ ಆಗಿ ಬುಕ್ ಮಾಡಿದವರಿಗೆ ಜಿಯೋ ಫೋನ್ ದೊರಕೋದು ಸೆಪ್ಟೆಂಬರ್ ನಂತರವೇ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.